ರೈಟ್, ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಗೋಪಾಲಕೃಷ್ಣ ಅವರೇ, ಒಂದು ಕಾಲದಲ್ಲಿ ತಾವು ಯಡಿಯೂರಪ್ಪನವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಅವರು ಭ್ರಷ್ಟರು, ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ಸಿಡಿದು ನಿಂತಿದ್ದವರು. ಈಗ ಅವ್ರ ಜೊತೆನೇ ಇದ್ದೀರಿ. ಈ ಬಾರಿ ಅವ್ರು ರಾಜೀನಾಮೆ ಕೊಟ್ಟರು ಭ್ರಷ್ಟಾಚಾರದ ಆರೋಪ ಮೇಲೆ. ಈಗ ಏನು ಹೇಳ್ತೀರಿ ತಾವು? ಭ್ರಷ್ಟಾಚಾರದ ಆರೋಪ ಬಂದ ತಕ್ಷಣನೇ ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಲಿಲ್ಲ. ಮತ್ತೆ ಕಳೆದ ಬಾರಿ ಯಾಕೆ ಹೇಳ್ತೀನಿ, ಅದು ಕೋರ್ಟಲ್ಲಿ ಇವತ್ತು ತೀರ್ಮಾನ ಆಗಬೇಕು. ಲೋಕಾಯುಕ್ತ ಇದರಲ್ಲಿ ಕೋರ್ಟಲ್ಲಿ ಇರೋದ್ರಿಂದ ತೀರ್ಮಾನ ಆದ ನಂತರ ಅವ್ರು ಭ್ರಷ್ಟಾಚಾರ ಅಂತ ಹೇಳ್ಬೋದು. ಇವಾಗ ತೀರ್ಮಾನ ಆಗದೇ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಕ್ಕೆ ಬರೋದಲ್ಲ. ವರದಿ ಬಂದ ತಕ್ಷಣ ಯಾರೂ ಅಪರಾಧಿಗಳಲ್ಲ. ಭಾಳಷ್ಟು ಮುಖ್ಯಮಂತ್ರಿಗಳು ಇದು ಬಂದಿದ್ದನ್ನ ಈಗಾಗಲೇ ನೋಡಿದರೆ ಅವರು ಮುಕ್ತರಾಗಿದ್ದಾರೆ. ಸರಿ, ಈ ರೀತಿ ಈ ಸತಿ ರಾಜೀನಾಮೆ ಕೊಟ್ಟಿದ್ದು ಯಡಿಯೂರಪ್ಪನವರು ಸರಿ ಇಲ್ಲ, ತಪ್ಪು? ಅದು ವರಿಷ್ಠರು ಹೇಳಿದ ಮೇಲೆ ಕೊಟ್ಟಿದ್ದಾರೆ. ವರಿಷ್ಠರು ಇವತ್ತು ಲೋಕಾಯುಕ್ತದಲ್ಲಿ ವರದಿ ಬಂದ ಮೇಲೆ ಕೊಡಬೇಕು ಅಂತ ವರಿಷ್ಠರು ಏನು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಗೌರವ ಇಟ್ಟು ಕೊಟ್ಟಿದ್ದಾರೆ. ಕೊಡೋದು ಮಾತ್ರ 2-3 ಸಲ ಲೇಟಾಗಿ ಬಿಟ್ಟಿದ್ದಾರೆ. ಆದರೆ ಅಧಿಕಾರವನ್ನು ಬಿಡ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತ ಮಾತನ್ನು ಅವರು ಖಂಡಿತವಾಗಿ ಹೇಳಿದರು. ಸೊ ತಮ್ಮ ಪ್ರಕಾರ ಈ ಬಾರಿ ಅವ್ರು ರಾಜೀನಾಮೆ ಕೊಡೋ ಅಗತ್ಯ ಇರಲಿಲ್ಲ ಹಾಗಾದರೆ? ಇಲ್ಲ, ರಾಜೀನಾಮೆ ಕೊಡೋ ಅಗತ್ಯ ಇರಲಿಲ್ಲ. ಏನು ಅಂಥದ್ದೇನು ಅಗತ್ಯ ಇರಲಿಲ್ಲ. ವರಿಷ್ಠರು ತೀರ್ಮಾನ ಮಾಡಿದಾಗ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಖಂಡಿತ ಹೇಳ್ತಾ ಇದ್ದೀನಿ, ಇವತ್ತು ಆ ಕೇಸಲ್ಲಿ ಇವರಿಗೆ ಯಾವುದೇ ಸಂಬಂಧ ಆಗೋದಿಲ್ಲ. ಮತ್ತೆ ಮುಕ್ತರಾಗಿ ಬರ್ತಾರೆ ಅವರು. ತಾವು ಏನು ಉತ್ತರ ಕೊಡ್ತೀರಿ ಮುಂದಿನ ದಿನಗಳಲ್ಲಿ ಜನಕ್ಕೆ? ಈ ಹಿಂದೆ ಒಮ್ಮೆ ಭ್ರಷ್ಟಾಚಾರದ ಬಗ್ಗೆ ತಾವೇ ಮಾತಾಡಿದ್ರಿ. ಈಗ ಯಡಿಯೂರಪ್ಪ ಬತ್ತಿಗೆ ಇನ್ನೊಂದು ಬಣ ಅಂತೇಳಿ ಪಕ್ಷದೊಳಗಾಗಿರೋ ಇದು ಭ್ರಷ್ಟಾಚಾರ ಅಲ್ಲ, ನಾನು ಹೇಳಿದೆ ಭ್ರಷ್ಟಾಚಾರ ವರದಿ ಅವ್ರ ಹತ್ರ ಇದೆ. ಅದರಲ್ಲಿ ತೀರ್ಪು ಬಂದರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಬಂದಾಗ ತಾನೇ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅವ್ರಿಗೆ ಈಗ ನಿಮ್ಗೆ ಗೊತ್ತಾಗುತ್ತೆ. ಜನರ ಹತ್ರ ಹೋಗಲಿಕ್ಕೆ ನಾವು ಭಾಳ ಸಂತೋಷ ಆಗಿದೆ. ಯಾಕಂದರೆ ಹಲವಾರು ಕಾರ್ಯಕ್ರಮ ಇಟ್ಕೊಂಡು ಬಂದಿದ್ದೀವಿ. ಎಲ್ಲ ಕಾರ್ಯಕ್ರಮದಲ್ಲೂ ಯಶಸ್ವಿಯಾಗಿ ಬಂದಿರುವಂಥ ಒಂದು ಪಕ್ಷದಲ್ಲಿ ಅಲ್ಲ. ಈ ಹಿಂದೆ ತಾವು ಬಿಜೆಪಿ ಪಕ್ಷದಲ್ಲಿದ್ದೀರಿ, ತಾವು ಬಿಜೆಪಿ ಪಕ್ಷದ ಶಾಸಕ. ತಾವು ಏನು ಮಾಡ್ತಾ ಇದ್ರಿ? ಪದೇ ಪದೇ ಪ್ರತಿಯೊಂದಕ್ಕೂ JDS ಕಾಂಗ್ರೆಸ್ನ ದೂರ್ತಾ ಇದ್ರಿ. ಆದರೆ ತಮ್ಮ ಪಕ್ಷದೊಳಗಿನ ಕಚ್ಚಾಟಗಳು, ತಾವು ಎಲ್ಲ ಅನೇಕ ಶಾಸಕರುಗಳು ಮಂತ್ರಿಗಳು ನಡ್ಕೋತಾ ಇರೋ ರೀತಿ ರಾಜ್ಯ ಜನತೆ ಮುಂದೆ ಜಗಜ್ಜಾರ ಆಗಿದೆ. ತಾವು ಏನು ವಿರೋಧ ಪಕ್ಷದವ್ರಿಗೆ ಏನು ಹೇಳ್ತೀವಿ? ನೋಡಿ, ವಿರೋಧ ಪಕ್ಷದವ್ರು ಏನಾದರೂ ಇದಕ್ಕೆ ಕಾರಣ ಇದ್ದಾರಾ? ನಿಮ್ಮ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಅವರೇನಾದ್ರು ತಲೆ ಹಾಕಿದ್ರಾ? ಈ ಘಟನೆಗಳು ಹಿಂದೆ ನಮ್ಮ 3 ವರ್ಷ ಕಾಲದಲ್ಲಿ ಭಾಳಷ್ಟು ಬಂದಿದೆ. ಆ ಬಂದರೂ ಸಹ ಎಲ್ಲ ಚುನಾವಣೆಯಲ್ಲೂ ಸಹ ನಾವು ಗೆದ್ದು ಬಂದಿದ್ದೀವಿ. ನಮ್ಮ ಪಕ್ಷ ಗೆದ್ದು ಬಂದಿದೆ. ವಿರೋಧ ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅನ್ನೋ ಮಾತನ್ನು ನಾವು ಹೇಳಬೇಕಾಗುತ್ತೆ. ನಮ್ಮ ಉದ್ದೇಶ ಮುಂದಿನ ಚುನಾವಣೆಯಲ್ಲೂ ಸಹ ಭಾರತೀಯ ಜನತಾ ಪಕ್ಷ ಮುಂದೆ ಬರಬೇಕು, 150 ಸೀಟ್ ಗೆಲ್ಲಬೇಕು ಅನ್ನೋ ಉದ್ದೇಶ ನಮ್ಮದೆಲ್ಲ ಇದೆ. ನೀವು ಮತ್ತು ನಿಮ್ಮ ಪಕ್ಷ ವಿರೋಧ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಧ್ವನಿ ಕಳ್ಕೊಂಡಿದ್ದೀರಿ. ನೀವು ಯಾಕೆ ಧ್ವನಿ ಕಳ್ಕೊಂಡಿದ್ದೀವಿ? ಈಗ ರಾಜೀನಾಮೆ ಕೊಡಲಿಲ್ವಾ? ಈಗ ಮುಖ್ಯಮಂತ್ರಿಗಳು ಇವತ್ತು ವರದಿ ಬಂದ ನಂತರ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೇನು ನಾವು ಗೌರವ ಇಟ್ಕೊಂಡಿಲ್ಲ? ಯಾಕೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ? ಈಗ ಕೊಟ್ಟಿಲ್ಲ ಅಂದರೆ ನೀವು ಹೇಳಬೇಕು. ಇವತ್ತು ವಿರೋಧ ಪಕ್ಷದವ್ರದ್ದು ಏನು ಕೂಗಿತ್ತು? ದೇವೇಗೌಡರದ್ದು ಏನು ಕೂಗಿತ್ತು? ಯಡಿಯೂರಪ್ಪನ ಸಾಹೇಬ್ರನ್ನ ಇಳಿಸ್ಬೇಕು ಅಂತ ಅವರೇ ಒಂದು ಮಾತು ಹೇಳಿದರು. ದೇವೇಗೌಡರು ಗೊತ್ತಿದೆಯಾ? ಯಡಿಯೂರಪ್ಪನವರು ಇದೇ ಥರ ಮುಂದುವರೆದ್ರೆ, ಮುಂದೆ 2 ವರ್ಷ ಮುಂದುವರೆದ್ರೆ ನಮ್ಮ ಪಕ್ಷದಲ್ಲಿ ನಿರ್ಣಾಮ ಆಗುತ್ತೆ ಅಂತ ಮಾತನ್ನು ಅವ್ರು ಹೇಳಿದರು. ಯಾರು? ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ಹೇಳಿದರು. ಅಂದರೆ ಯಡಿಯೂರಪ್ಪನವ್ರನ್ನ ಈ ಒಂದು ಉದ್ದೇಶ ಏನಂದರೆ ಅವ್ರು ಇಳಿಸ್ಬೇಕು. ಅವರಿದ್ದರೆ ಮುಂದೆ ವಿರೋಧ ಪಕ್ಷಗಳಿಗೆ ಒಂದು ಕಂಟಕ, ಅವರಿದ್ದರೆ ಕಷ್ಟ ಅನ್ನೋದನ್ನು ಬೆಂಬಲಿಸಿದ್ರು ಅವರು. ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ 150 ಸೀಟ್ ಬರಬೇಕು ಅಂತ. ಯಾಕೆ ಬರಬೇಕು? ನೋಡಿ, ಹೈಕಮಾಂಡ್ ಮಾತು ಕೇಳಲ್ಲ ಕರ್ನಾಟಕ. ಯಾರು ಕೇಳಿಲ್ಲ? ತಪ್ಪು ನಾಯಕತ್ವ ಬೇರೆ ಬೇರೆ ಹೈಕಮಾಂಡ್ ಮಾತನ್ನ ಯಾರು ಕೇಳಿಲ್ಲ? ನೀವು ಹೇಳ್ಬೇಕು. ಯಾರು ಕೇಳಿಲ್ಲ? ಬೇರೆ ಬೇರೆ ನಾಯಕತ್ವ ಇದೆ ರಾಜ್ಯದಲ್ಲಿ. ಅಲ್ಲ, ಯಾವ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ. ಯಾವ ಪಕ್ಷದಲ್ಲಿಲ್ಲ? ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷದವರೇ ನಿಮ್ಮ ಪಕ್ಷದವರನ್ನ ಸೋಲಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊತಾ ಇದ್ದಾರೆ. ಹಮೀದ್ ಅವರೇ ಕೇಳಿ, ಯಾವ ಪಕ್ಷದಲ್ಲಿ ನಾಯಕತ್ವದಲ್ಲಿ ಬೇರೆ ಬೇರೆ ಇಲ್ಲ, ಎಲ್ಲ ಪಕ್ಷದಲ್ಲಿ ಇದೆ. ಆದರೆ ಸರಿಪಡಿಸಿಕೊಳ್ಳುವಂಥ ಒಂದು ಇದನ್ನು ನಮ್ಮ ವರಿಷ್ಠರು ಇರ್ತಾರೆ, ವರಿಷ್ಠರು ಇದ್ದಾರೆ. ರಾಜೀನಾಮೆ ಕೊಡಲ್ಲ ಅಂತ ಯಾವತ್ತೂ ಇವತ್ತು ಯಡಿಯೂರಪ್ಪನವ್ರು ಹೇಳಿಲ್ಲ, ವರಿಷ್ಠರು ಮಾತು ಕೇಳಿಲ್ಲ ಅಂತ ಹೇಳಿಲ್ಲ. ಅವ್ರು ಏನು ಹೇಳಿದರು? ಅಮಾವಾಸ್ಯೆ ಇರೋದ್ರಿಂದ ಒಂದು ದಿವಸ ಬಿಟ್ಟು ಕೊಡ್ತೀನಿ ಅಂತ ಗಡ್ಕರಿ ಲೆಟ್ರ್ ಬರೆದಿದ್ರು. ಅದು ಇವಾಗ ಮನುಷ್ಯನಿಗೆ ಇವತ್ತು ಕೆಲವರಿಗೆ ಭಕ್ತಿ ಇರುತ್ತೆ, ಅಥವಾ ಅಮಾವಾಸ್ಯೆ ಇದ್ರ ಹಿಂದಿನ ದಿನ ಯಾರೂ ಅಂತ ಒಳ್ಳೆ ಕೆಲಸ ಮಾಡಲ್ಲ. ಅಮಾವಾಸ್ಯೆ ಆದ ನಂತರ ಒಳ್ಳೆ ಅಧಿಕಾರ ಬೇರೆ ಅಧಿಕಾರ ಬಿಡೋದಕ್ಕೂ ಕೂಡ ಅದು ಖಂಡಿತ ಇದೆ. ಇವತ್ತು ನಂಬಿಕೆ ಇದ್ದವರಿಗೆ, ನಂಬಿಕೆ ಇದ್ದಂಥವರಿಗೆ ಖಂಡಿತ ಅಧಿಕಾರ ಬಿಟ್ಕೊಡ್ಬೇಕಾದ್ರೆ ಅಮಾವಾಸ್ಯೆ ಗಿಮಾಸೆಯಲ್ಲಿ ನೋಡ್ತಾರೆ. ಅದನ್ನು ನಾವೆಲ್ಲ ಪಾಲನೆ ಮಾಡಿರುವಂಥದ್ರಿಂದ ಅದು ಇದೆ. ಅದರಿಂದ ವರಿಷ್ಠರ ಮಾತನ್ನು ಯಾವತ್ತೂ ಮುಖ್ಯಮಂತ್ರಿಗಳು ತೆಗೆದುಹಾಕಿಲ್ಲ, ನೆನ್ಪಿಟ್ಕೋಬೇಕು ತಾವು. ರೈಟ್. ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡು ನೀವು ನಿಮ್ಮ ಪಕ್ಷದಲ್ಲಿರೋಷ್ಟು ಅಶಿಸ್ತು ಜಗತ್ತಿನ ಯಾವ ಪಕ್ಷಗಳಲ್ಲೂ ಇಲ್ಲ. ಎಲ್ಲ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ನಮ್ಮ ಪಕ್ಷದಲ್ಲಿ ಸ್ವಲ್ಪ ತೊಂದರೆ ಆಗಿರೋ ನಿಜ. ಸ್ವಲ್ಪ ಏನು ತೊಂದರೆ ಆಗಿರೋ ನಿಜ. ಇದರಲ್ಲಿ ಸ್ವಲ್ಪ 2 ಬಣ 3 ಬಣ ಅಂತ ಹೇಳಿರುವಂಥದ್ದು ಎಲ್ಲ ತಮ್ಮ ಇದರಲ್ಲಿ ಮಾಧ್ಯಮದಲ್ಲೆಲ್ಲ ಬಂದಿದೆ. ಆದರೆ ಅದರಲ್ಲಿ ಅಷ್ಟು ಬೇರೆ ಪಕ್ಷದವ್ರ ಥರ ಏನು ಅಂತ ಇಲ್ಲ. ಎಲ್ಲ ಪಕ್ಷದಲ್ಲೂ ಭಾಳ ಕಾಂಗ್ರೆಸ್ಸಲ್ಲಿ ಏನು ಇಲ್ಲ, ಹೊಡೆದಾಟ ದಂಬಿ ಎಲ್ಲ ಆಗೋಗಿದೆ. ನಮ್ಮ ಪಕ್ಷದಲ್ಲಿ ಏನು ಆ ಥರ ಏನಾಗಿಲ್ಲ.
ನೀವು ಮೊನ್ನೆ ಎಲೆಕ್ಷನ್ ನಡೆದಾಗ ಮಾಧ್ಯಮದಲ್ಲಿ ನಾನು ನೋಡಿದಾಗ ಇಲ್ಲ ತಳ್ಳಾಟ ಇಲ್ಲದರ ಆಯ್ತು ಅಂತ. ಖಂಡಿತ ಒಂದು ಅವ್ರಿಗೆ ಯಾಕೆ ಕಂಪೇರ್ ಮಾಡ್ಕೋತೀರಿ ನೀವು? ಒಂದು ಸಣ್ಣ ಅವ್ರು ಬಿಡಿ, ಆ ಪಾರ್ಟಿನೇ ಹಾಗೆ. ನೀವು ಬಾರಿ ಒಳ್ಳೆಯವರು ಅಂತ ನಿಮ್ಗೆ ನಾವು ಒಳ್ಳೆಯರೇ ಅಂತಿಲ್ಲ. ಬೇಕಾದ್ರೆ ನೀವು ಅಲ್ಲಾಗಿದೆ, ನಾವು ಆ ಥರ ಮಾಡ್ತೀವಿ ಅನ್ನೋದು ಯಾಕೆ ಇವತ್ತು ಹೇಳ್ತೀನಿ, ಇನ್ನು ಬೈ ಎಲೆಕ್ಷನ್ಗಳು ಬರೋ ಇದ್ದಾವೆ, ಅದರಲ್ಲೂ ನೋಡಿ ಯಾವ್ದು ಬರುತ್ತೆ ಅಂತ ಮೆಜಾರಿಟಿ ಬರುತ್ತೆ ನೀವು ನೋಡಿ. ನಮ್ಮ ಪಕ್ಷದ ಮೇಲೆ ಏನೋ ಇವತ್ತು ಆಗಿರೋಂಥದ್ದನ್ನ ತಿದ್ದುಪಡಿ ಮಾಡಿಕೊಂಡು ತಮ್ಮ ಪ್ರಕಾರ ಬೈ ಎಲೆಕ್ಷನ್ ಆಗುತ್ತೆ ಈಗ? ಅಲ್ಲ, ಬೇರೆ ಬೈ ಎಲೆಕ್ಷನ್ ಇದಾವಲ್ಲ. ಈಗ ಕರಡಿ ಸಂಗಣ್ಣ ಒಬ್ಬರು ಇದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ, ಸದಾನಂದ ಗೌಡ್ರದ್ದು ಒಂದು ಪ್ಲೇಸ್ ಒಂದು ಇದಾಗ್ತದೆ. ಅವೆಲ್ಲ ನೋಡಿ, ಅವಾಗ ಖಂಡಿತ ನಮ್ಗೆ ಗೆಲುವು ಬರುತ್ತಲ್ಲ, ಅವಾಗ ಹೇಳ್ಬೇಕು ನೀವು. ಸೊ ಅವಧಿಗೆ ಮುಂಚೆ ಚುನಾವಣೆ ಬರುತ್ತೆ ಅಂತ ಏನಾರು ಹೇಳ್ತಾ ಏನು? ಅದೇನಿಲ್ಲ. ಅವಧಿ ಅವಧಿ ಮುಂಚೆ ಖಂಡಿತ ಇಲ್ಲ. ಇನ್ನೂ 2 ವರ್ಷ 2 ತಿಂಗಳು ಏನಿದೆಯೋ ಖಂಡಿತ ಅದನ್ನು ಮುಗಿಸ್ತೀವಿ. ಒಬ್ಬ ನಿಷ್ಠಾವಂತ ಮತ್ತು ಒಳ್ಳೆಯ ಮುಖ್ಯಮಂತ್ರಿಗಳನ್ನು ಇವತ್ತು ಆಯ್ಕೆ ಆಗಿದ್ದಾರೆ. ಸದಾನಂದ ಗೌಡರು ಸದಾ ನಗುತ್ತಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ನಿಜವಾಗ್ಲೂ ಕಳಕಳಿ ಇದೆ ಅವರಿಗೆ. ಖಂಡಿತ ಅವ್ರು ಮಾಡ್ತಾರೆ. ಅವಧಿನಷ್ಟೇ ಮುಗಿಸ್ಬೋದು ನೀವು. ಓಕೆ, ನಾವು ಅವಧಿ ಮುಗಿಸ್ತೀವಿ. ಅವಧಿನ ಮುಗಿಸಿ ಮುಂದಿನ ಬಾರಿ ಚುನಾವಣೆಗೆ ಹೋಗುವಂತ ಯಾವ್ದಾದ್ರೂ ನೈತಿಕತೆ ಇಟ್ಕೊಂಡಿದ್ಯಾ ನಿಮ್ಮ ಪಕ್ಷ? ಖಂಡಿತ. ನಮ್ಮ ಇವತ್ತು ಹಿಂದಿನ ಮುಖ್ಯಮಂತ್ರಿಗಳು ಕೊಟ್ಟಂತ ಏನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಈ ಸರಿ ಬಡ್ಜೆಟ್ ಅಲ್ಲಿ ಈ ಸರಿ ಬಡ್ಜೆಟ್ ಅಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಏನು ಹೇಳುತ್ತಿದ್ರು, 1 ಲಕ್ಷ ಕೋಟಿಯನ್ನು ಮೇಲ್ಪಟ್ಟು ನಾನು ಬಡ್ಜೆಟನ್ನು ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಮಂಡನೆ ಮಾಡಿದಾಗ ನಿಮಗೆ ಅನ್ನಿಸ್ತದೆ ಮುಂದಿನ ರಾಜಕೀಯ ಹೇಗಿರ್ಬೋದು ಅಂತ ತಿಳ್ಕೋಬೇಕು. ಖಂಡಿತ ಆಗುತ್ತೆ. ವರಿಷ್ಠರಿದ್ದಾರೆ, ಖಂಡಿತ ಮಾಡ್ತಾರೆ. ಅಮಿತ್ ಅವರೇ, ನಿಜವಾಗಲೂ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. 1-2 ಸೀಟ್ ಹೆಚ್ಚು ಕಮ್ಮಿ ನಮಗೆ ಬೇಕು ಅಂತ ಇದು ಕೇಳೋದು ಸಾಧ್ಯ ಇದೆ ಬಿಟ್ರೆ, ಆದರೆ ಅಧಿಕಾರ ಯಾರು ಬೇಡ ಅಂತಾರೆ ಹೇಳಿ? ಮಂತ್ರಿಮಂಡಲ ರಚನೆ ಆಗುತ್ತೆ, ಸರ್ಕಾರ ನಡೆಯುತ್ತೆ ಅಂತ ಹೇಳ್ತೀನಿ. ನನ್ನ ಅನಿಸಿಕೆ ಪ್ರಕಾರ ಯಾವುದೇ ತೊಂದರೆ ಆಗೋದಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ. ವರಿಷ್ಠರ ತೀರ್ಮಾನ, ಅಧ್ಯಕ್ಷರ ತೀರ್ಮಾನ, ಮುಖ್ಯಮಂತ್ರಿಗಳ ತೀರ್ಮಾನ ಅದಕ್ಕೆ ಬದ್ಧರಾಗಿದೆ. ಸೊ ಮುಖ್ಯಮಂತ್ರಿಗಳು 2 ಬಣದ ನಾಯಕರುಗಳನ್ನ ಕ್ಯಾಬಿನೆಟ್ ಅಲ್ಲಿ ಕೂರಿಸ್ಕೊಂಡು ಮಧ್ಯದಲ್ಲಿ ಅವ್ರು ಕೂರಿಸ್ಕೊಂಡು ಎರಡನ್ನೂ ಸಮಾಧಾನ ಪಡಿಸಿ ಈ ಸರ್ಕಾರ ನಡೆಸಿ ಪಕ್ಷವನ್ನು ಉಳಿಸಿ ಮಾಡುವ ಗುರುತರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀರಿ. ಅಂದ್ರೆ ಅವರೆಲ್ಲವನ್ನು ನಗನಗುತ್ತಾನೆ ನಿಭಾಯಿಸಬೇಕು ಅಂತಲೂ ಹೇಳ್ತೀರಿ. ವಾಜಪೇಯಿ ಅವರು 21 ಪಕ್ಷಗಳನ್ನು ಇಟ್ಕೊಂಡು 6 ವರ್ಷಗಳ ಕಾಲ ರಾಜಭಾರ ಮಾಡಿಲ್ವಾ ಸರ್? ಅದಕ್ಕಿಂತ ದೊಡ್ಡ ಇದು ನಮ್ದೇ ಪಕ್ಷ. ಅಲ್ಲ, ಇಲ್ಲಿ ಏನೇ ಇಲ್ಲ, ಕಂಪೇರ್ ಅಲ್ಲ. ಒಬ್ಬ ಇವತ್ತು ವಾಜಪೇಯಿ ಅವ್ರು ನೆನಬೇಕಾಗತ್ತೆ. 21 ಪಕ್ಷಗಳು ಇಟ್ಕೊಂಡು ಅಧಿಕಾರ ಮಾಡಿದಂಥವ್ರಿಗೆ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದಾಗ ನಾವು ಮಾಡಕ್ಕೆ ಬರಲ್ವಾ? 100% ನಾವು ಮಾಡ್ತೇವೆ ಖಂಡಿತ. ರೈಟ್. ಕೊನೆಗೂ ತಾವು ಮಂತ್ರಿ ಆಗ್ತೀರಿ, ಮಂತ್ರಿ ಆದರೆ ಒಳ್ಳೆ ಆಡಳಿತ ಕೊಡ್ತೀರಿ. ಅಲ್ಲ, ಕೊಟ್ಟರೆ ಖಂಡಿತ ಆಡಳಿತ ನಡೆಸ್ತೀವಿ, ಅದರಲ್ಲಿ 2 ಮಾತಿಲ್ಲ. ರೈಟ್. ಎನಿಹೌ, ಆಲ್ ದ ಬೆಸ್ಟ್ ಹೇಳ್ತೀವಿ ನಾವು ನಿಮಗೆ. ಇಷ್ಟೊತ್ತು ಅನೇಕ ವಿಚಾರ ಹಂಚಿಕೊಂಡ್ರಿ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.